ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. 7+ ಮಂತ್ಸ್ ಒಳಗೆ ಹೇಗೆ ವೆಜಿಟೇಬಲ್ ಪನ್ನೀರ್ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮನೇಲಿರುವಂಥ ತರಕಾರಿ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡೆ, ಆಲೂಗೆಡ್ಡೆ ತೊಗೊಂಡೆ, ಗೆಡ್ಡೆಕೋಸು ತೊಗೊಂಡೆ, ಹುಳ್ಳಿಕಾಳು ತೊಗೊಂಡೆ, ಆಮೇಲೆ ಎಲೆಕೋಸು ತೊಗೊಂಡೆ, ಈರುಳ್ಳಿ ಸ್ವಲ್ಪ, ಟೊಮೊಟೊ ಸ್ವಲ್ಪ, ಆಲೂಗೆಡ್ಡೆ ಮತ್ತು ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿದ್ದೆ. ಇಲ್ಲಿ ನಾನು ಫಸ್ಟು ಅಕ್ಕಿ ಮತ್ತು ಮೈಸೂರು ಬೇಳೆನ ಮುಂಚೆನೇ ನೆನೆ ಹಾಕ್ಕೊಂಡಿದ್ದೆ, ತೊಳೆದು ನೀಟಾಗಿ. ಕುಕ್ಕರ್ಗೆ ಅದನ್ನು ಹಾಕಿ ಟೊಮೊಟೊ ಈರುಳ್ಳಿ ಹಾಕಿ ಎಲ್ಲ ತರಕಾರಿನೂ ತೊಳೆದು ಅದನ್ನು ಈ ಥರ ಫುಲ್ ನೀಟಾಗಿ ತೊಳೆದು ನೀರು ಒಂಚೂರು ಇಲ್ದಿರೋ ಥರ ಈ ಥರ ಕುಕ್ಕರಲ್ಲಿ ಹಾಕ್ಕೊಂಡೆ. ಅದಾದ ನಂತರ ಆಮೇಲೆ ಪನ್ನೀರನ್ನ ನಾನು ಸಣ್ಣ ಸಣ್ಣಕ್ಕೆ ಹಚ್ಕೊಂಡೆ. ಬಟ್ ನಿಜವಾಗಿ ಅಂದ್ಕೊಂಡೆ ಇನ್ನೂ ಸಣ್ಣ ಸಣ್ಣ ಹಚ್ಬೇಕಿತ್ತು ಅಂತ. ಅದನ್ನ ಸ್ಮ್ಯಾಶ್ ಮಾಡಿ ಕೂಡ ಕುಕ್ಕರ್ಗೆ ಹಾಕಿದ್ರೆ ನಡೆಯುತ್ತೆ. ಮೆಣಸು, ಉಪ್ಪು ಮತ್ತು ಏಲಕ್ಕಿ, ಒಂದು ಜೀರಿಗೆ ಹಾಕ್ಕೊಂಡೆ. ಇದಾದಮೇಲೆ ಏಲಕ್ಕಿನಲ್ಲಿ ನಾನು 4 ಕಾಳಷ್ಟು ಹಾಕ್ಕೊಂಡೆ. ಆಮೇಲೆ ಚಿಟಿಕೆ ಅರಿಶಿನ ಹಾಕ್ಕೊಂಡೆ. ಹಾಕೊಂಬಂದು 5 to 6 ವಿಷಲ್ ಆದರೆ ಅವ್ರಿಗೆ ಟೇಸ್ಟಿಯಾಗೆ ತಿನ್ನಬೇಕು ಅಂತ ಅನಿಸುತ್ತೆ. ತುಪ್ಪ ಆ್ಯಡ್ ಮಾಡ್ಕೊಂಡು ತಿನ್ನಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಕ್ವರೀಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.